ಸುಧೀರ್ ಅತ್ತಾವರ ನಿರ್ದೇಶನದ ಕೊರಗಜ್ಜ ಚಲನಚಿತ್ರದ ಪ್ರಚಾರಕ್ಕಾಗಿ ಚಿತ್ರತಂಡವು ಆಯೋಜಿಸಿರುವ ರೀಲ್ಸ್ ಸ್ಪರ್ಧೆಯನ್ನು ಕೊಡಗು ಜಿಲ್ಲಾ ದೈವ ಆರಾಧಕರು ಮತ್ತು ದೈವ ನರ್ತಕರ ಸಂಘ ತೀವ್ರವಾಗಿ ಖಂಡಿಸಿದೆ. ಧಾರ್ಮಿಕ ನಂಬಿಕೆ, ಆರಾಧನೆಗೆ ಚ್ಯುತಿ ತರುವ ಈ ಸ್ಪರ್ಧೆಯನ್ನು ತಡೆ ಹಿಡಿಯದಿದ್ದರೆ ಕಾನೂನು ಹೋರಾಟಕ್ಕೆ ಇಳಿಯುವುದಾಗಿ ಸಂಘದ ಸ್ಥಾಪಕ ಅಧ್ಯಕ್ಷ ಪಿಎಂ ರವಿ ಮಡಿಕೇರಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಎಚ್ಚರಿಕೆ ನೀಡಿದರು. ಚಿತ್ರದಲ್ಲಿರುವ 6 ಹಾಡುಗಳನ್ನು ಬಳಸಿಕೊಂಡು ರೀಲ್ಸ್ ಮಾಡಲು ಚಿತ್ರತಂಡ ಕರೆ ಕೊಟ್ಟಿದೆ. ತಮಿಳುನಾಡು ಮತ್ತು ಕೆಲವೇ ಪ್ರದೇಶದಲ್ಲಿ ಸೀಮಿತವಾಗಿರುವ ದೈವ ಆರಾಧನೆಯನ್ನು ರೀಲ್ಸ್ ಮೂಲಕ ಅಪಹಾಸ್ಯ ಮಾಡುತ್ತಿರುವುದು ತರವಲ್ಲ. ಸಾವಿರಾರು ವರ್ಷಗಳಿಂದ ನಡೆದು ಬಂದ ಈ ದೈವಿಕ ಆಚರಣೆಗೆ ಧಕ್ಕೆ ತರುವ ಮೂಲಕ ಪ್ರಚಾರಕ್ಕೆ ಬಳಸಿಕೊಳ್ಳುತ್ತಿರುವುದು ಖೇದಕರ. ಇದರಿಂದ ಕೊರಗಜ್ಜ ದೈವದ ವೇಷಭೂಷಣ ತೊಟ್ಟು ರೀಲ್ಸ್ ಮಾಡಲು ಚಿತ್ರತಂಡವೇ ಪ್ರೇರಣೆ ನೀಡಿದಂತಾಗಿದೆ ಎಂದು ರವಿ ಆರೋಪಿಸಿದರು. ಆ ಸಿನಿಮಾ ಪ್ರಚಾರಕ್ಕಾಗಿ ಆ ಸಿನಿಮಾದ ಒಂದು ಪ್ಯಾನ್ ಇಂಡಿಯಾ ರೀತಿಯಲ್ಲಿ ಆ ಸಿನಿಮಾವನ್ನು ಬಳಕೆ ಮಾಡಬೇಕಂತ ಒಂದು ನಿಟ್ಟಿನಲ್ಲಿ ಏನು ಆ ಒಂದು ಚಿತ್ರತಂಡ, ಆ ನಿರ್ಮಾಪಕರು ಮತ್ತು ನಿರ್ದೇಶಕರು ಯಾರಿದ್ದಾರೆ, ಸುಧೀರ್ ಅತ್ತಾವರೆಂಥವರು, ಅವರು ನಿನ್ನೆ ಒಂದು ಮಾಧ್ಯಮದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು. ರಾಜ್ಯದ ಅನೇಕ ಪತ್ರಿಕೆಗಳಲ್ಲಿ ಒಂದು ಸಿನಿ ಪುರವಾಣಿ ಎಂಬಂಥ ಒಂದು ಭಾಗದಲ್ಲಿ ಅದು ಪ್ರಕಟಗೊಂಡಿತ್ತು. ಏನು ಅಂತ ಹೇಳಿದ್ರೆ, ಈ ಸಿನಿಮಾದ ಪ್ರಚಾರಕ್ಕಾಗಿ ಕೊರಗಜ್ಜನ ರೀಲ್ಸ್ ಮಾಡುವಂಥ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಇದು ನಮ್ಮ ಇಡೀ ಏನು ದೈವವನ್ನು ನಂಬಿಕೊಂಡು ಬಂದಿರತಕ್ಕಂಥ, ದೈವವನ್ನು ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂಥ ಎಲ್ಲ ಒಂದು ಭಕ್ತಾದಿಗಳಿಗೆ ಇವತ್ತೊಂದು ಧಾರ್ಮಿಕ ಭಾವನೆಗೆ ಇವತ್ತು ಧಕ್ಕೆ ಉಂಟು ಮಾಡಿರ್ತಕ್ಕಂಥ ವಿಚಾರ ಇದು. ರೀಲ್ಸ್ ಮಾಡುವಂಥದ್ದು ಅವರ ಸಿನಿಮಾ ಪ್ರಚಾರದ ಗೀಳಾಗಿರ್ಬೋದು. ಸಿನಿಮಾಕ್ಕೆ ರೀಲ್ಸ್ ಮುಖಾಂತರ ಇಡೀ ದೇಶದ ವ್ಯಾಪ್ತಿಯಲ್ಲಿ ಪ್ರಚಾರಗಿಡಿಸ್ಕೊಂಡ್ರೆ ಸಿನಿಮಾದಲ್ಲಿ ಒಂದಷ್ಟು ಕಾಸು ಮಾಡ್ಬೋದು, ಹಣ ಸಂಪಾದನೆ ಮಾಡುವಂಥ ಈ ಒಂದು ಚಿತ್ರತಂಡಕ್ಕೆ ನಾವು ಈ ಕೊಡಗು ಜಿಲ್ಲಾ ದೈವಾರಾಧಕರು ಸಂಘ ತೀವ್ರವಾಗಿ ನಾವು ಇದನ್ನು ಖಂಡನೆ ವ್ಯಕ್ತಪಡಿಸ್ತಿದ್ದೇವೆ. ಜೊತೆಗೆ ಈ ರೀತಿಯ ರೀಲ್ಸ್ ಮುಖಾಂತರ ಇವತ್ತು ಎಲ್ಲ ಶಾಲಾ ಕಾಲೇಜುಗಳ ಮಕ್ಕಳು ಮತ್ತು ಸಾರ್ವಜನಿಕರು ಕೂಡ ಇದನ್ನು ಮುಗಿಬಿದ್ದು ಮಾಡುವಂಥ ಪ್ರಸಂಗ ನಡೀತದೆ ಈ ರಾಜ್ಯದಲ್ಲಿ. ಖಂಡಿತವಾಗಿಯೂ ಈ ಹಿಂದೆ ಕೂಡ ಸಿನಿಮಾ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಸಿನಿಮಾ ಮುಖಾಂತರ ಏನಾಗಿತ್ತು ಅಂತ ಹೇಳಿದ್ರೆ, ರೀಲ್ಸ್ ಮಾಡೋ ಮುಖಾಂತರ ನಮ್ಮ ದೈವಕ್ಕೆ ಒಂದು ಅಪಮಾನ ಮಾಡುವಂಥದ್ದು, ಅಪಹಾಸ್ಯ ಮಾಡ್ತಕ್ಕಂಥದ್ದು ನಡೆದಿದೆ. ಇದರ ಬಗ್ಗೆ ನಾವು ಕೂಡ ಅನೇಕ ಬಾರಿ ಖಂಡನೆಯನ್ನು ಕೂಡ ವ್ಯಕ್ತಪಡಿಸಿದ್ದೇವೆ. ಆದರೆ ಇದು ದೈವಾರಾಧನೆ ಎಂಬುದೊಂದು ಪ್ರದರ್ಶನದ ಕಲೆ ಅಲ್ಲ, ಅದೊಂದು ನಿದರ್ಶನದ ಕಲೆ, ಪ್ರಚಾರದ ಕಲೆಯೂ ಕೂಡ ಅಲ್ಲ. ಅದು ನಮ್ಮ ದೈವಾರಾಧನೆ ಪದ್ಧತಿ, ಪರಂಪರೆ, ಮೂಲ ಇತಿಹಾಸ ಯಾವುದು ಕೂಡ ತಿಳಿಯದವರು ಇವತ್ತು ರೀಲ್ಸ್ ಮಾಡೋ ಮುಖಾಂತರ ಈ ಒಂದು ಚಿತ್ರತಂಡಕ್ಕೆ ಪ್ರೋತ್ಸಾಹ ಮಾಡಿದ ಪಕ್ಷದಲ್ಲಿ ಇಡೀ ನಮ್ಮ ವ್ಯವಸ್ಥೆ ಇತ್ತು, ಈ ದೇವಾರಾಧನೆಯ ವ್ಯವಸ್ಥೆಯೇ ಬುಡಮೇಲಾಗುವಂಥ ಸಾಧ್ಯತೆ ಇದೆ. ಇದಕ್ಕೋಸ್ಕರ ನಾವು ಖಂಡನೆ ವ್ಯಕ್ತಪಡಿಸುತ್ತಾ ಜಿಲ್ಲಾಧಿಕಾರಿಗಳಿಗೆ ಕೂಡ ಇವತ್ತು ಮನವಿಯನ್ನು ಕೂಡ ಕೊಡ್ತಿದ್ದೀವಿ. ನಾವು ಸರ್ಕಾರವು ಕೂಡ ಸಿನಿಮಾ ಚೇಂಬರ್ ಇದೆ, ಇದನ್ನು ಕೂಡ ಅವರು ಕೂಡ ಎಚ್ಚೆತ್ತುಕೊಳ್ಳುವಂಥ ವ್ಯವಸ್ಥೆ ಆಗಬೇಕು. ಇವತ್ತು ನಮಗೆ ದೈವಾರಾಧನೆ ಎಂಬುದೊಂದು ಜನಪದ ಕಲೆಯೂ ಕೂಡ ಅಲ್ಲ. ಅದು ಜನಪದ ಕಲೆಯ ಒಳಗೆ ಅಡಕವಾಗಿರ್ತಕ್ಕಂಥ ಒಂದು ದೈವಿಕ ಶಕ್ತಿ ದೈವಾರಾಧನೆ. ಅಂಥ ದೈವಾರಾಧನೆಯನ್ನು ಬೇಕಾಬಿಟ್ಟಿ ಇವತ್ತು ರೀಲ್ಸ್ ಮಾಡೋಕ್ಕೆ ಸಿನಿಮಾ ತಂಡವೇ ಪ್ರೇರಣೆ ಕೊಡ್ತಕ್ಕಂಥದ್ದು ನಮಗೆ ನಿಜವಾಗಿ ಅತಿವಾಗಿ ತುಂಬ ನೋವುಂಟು ಮಾಡಿದೆ. ಅದಕ್ಕೋಸ್ಕರ ಇವತ್ತು ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಇಡೀ ರಾಜ್ಯ ವ್ಯಾಪ್ತಿಗೆ ನಾವು ಈ ಸುದ್ದಿ ಮುಟ್ಟಬೇಕು. ಜೊತೆಗೆ ನಿನ್ನೆ ಕೂಡ ಅನೇಕ ಕರಾವಳಿ ಭಾಗದ ಸಿನಿಮಾ ಕಲಾವಿದರನ್ನು ಕೂಡ ನಾವು ಫೋನ್ ಮುಖಾಂತರ ಸಂಪರ್ಕ ಮಾಡಿದೆವು. ಆಗ ಅವರು ಕೂಡ, ಬೇರೆ ಸಿನಿಮಾದವರು ಕೂಡ, ಆ ನಾಯಕರುಗಳು ಕೂಡ ಮಾತನಾಡುವ ರೀತಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಇದರ ಬಗ್ಗೆ ಆಕ್ರೋಶವನ್ನು ಕೂಡ ಅವರು ವ್ಯಕ್ತಪಡಿಸಿದರು. ಇದು ನಿಜವಾಗಿ ತಪ್ಪು ಅಂತ ಹೇಳುವಂಥದ್ದು. ಅನೇಕ ಜನಪದ ವಿದ್ವಾಂಸರು ಕೂಡ ಇದರ ಬಗ್ಗೆ ಆಕ್ರೋಶವನ್ನು ಕೂಡ ರಾಜ್ಯದ ಅನೇಕ ಭಾಗದಿಂದ ವ್ಯಕ್ತಪಡಿಸಿದ್ದಾರೆ. ನಾವುಗಳು ಕೂಡ ಈ ಹಿಂದೆಯೂ ಕೂಡ ಸರ್ಕಾರ ಒಂದು ಸುತ್ತೋಲೆಯನ್ನು ತಂದಿತ್ತು. ಏನು ಅಂತ ಹೇಳಿದ್ರೆ, ಶಾಲಾ ಕಾಲೇಜಿನ ರಂಗೋತ್ಸವ ಕಾರ್ಯಕ್ರಮದಲ್ಲಿ ಕೂಡ ದೈವಾರಾಧನೆಯನ್ನು ಬಳಸಬಹುದು ಅಂತೇಳಿ. ಆ ಸಂದರ್ಭದಲ್ಲೂ ಕೂಡ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ನಮ್ಮ ಸಂಘಟನೆ ಪ್ರತಿಭಟನೆ ಮಾಡುವ ಮುಖಾಂತರ ಅದಕ್ಕೆ ನಾವು ಅದನ್ನು ನಿಲ್ಲಿಸಬೇಕು ಅಂತೇಳಿ ಒತ್ತಾಯವನ್ನು ಏರಿಡ್ತೀವಿ. ಆ ಸಂದರ್ಭದಲ್ಲಿ ಅದು ಕೂಡ ದೈವದ ಕಥೆಯುಳ್ಳ ಚಲನಚಿತ್ರ ನಿರ್ಮಾಣಕ್ಕೆ ನಮ್ಮ ಯಾವುದೇ ಆಕ್ಷೇಪವಿಲ್ಲ.
ಆದರೆ ಇಂತಹ ನಿರ್ಧಾರದಿಂದ ಆಚರಣೆ ಬಗ್ಗೆ ಯಾವುದೇ ಕ್ರಮ, ಆಚಾರ, ವಿಚಾರ ಗೊತ್ತಿಲ್ಲದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹಣದ ಆಸೆಗೆ ರೀಲ್ಸ್ ಮಾಡಿ ದೈವಕ್ಕೆ ಅಪಮಾನ ಮಾಡುವ ಸಾಧ್ಯತೆಯೇ ಹೆಚ್ಚು. ಪ್ರಚಾರದ ಗಿಮಿಕ್ನಿಂದ ದೈವ ಆರಾಧನೆಯನ್ನು ಬೀದಿಗೆ ತರುವ ಹುನ್ನಾರ ಸರಿಯಲ್ಲ ಎಂದ ಅವರು, ರಾಜ್ಯ ಸರ್ಕಾರ ಹಾಗೂ ಫಿಲಂ ಚೇಂಬರ್ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಪಿಎಂ ರವಿ ಒತ್ತಾಯಿಸಿದರು. ಏನು ಇತ್ತು ಅದನ್ನು ಕೂಡ ಅವರು ನಿರ್ಬಂಧ ಮಾಡಿದರು. ಸರ್ಕಾರ ಕೂಡ ಆ ಸುತ್ತೋಲೆಯನ್ನು ಕೂಡ ನಿರ್ಬಂಧ ಮಾಡಿದರು. ಇನ್ನು ಮುಂದೆ ಕೂಡ ಇಂಥ ಘಟನಾವಳಿಗಳು ನಡೆದಾಗ ಖಂಡಿತವಾಗಿಯೂ ಕೊಡಗು ಜಿಲ್ಲೆ ಮಾತ್ರ ಅಲ್ಲ, ಇಡೀ ಒಂದು ದೈವಾರಾಧನೆ ಇರ್ತಕ್ಕಂಥ ಸರಿಸುಮಾರು ಒಂದು 6-7 ಜಿಲ್ಲೆಗೆ ವ್ಯಾಪಕಪಡ್ತಕ್ಕಂಥ ಏನು ದೈವ ನರ್ತಕರಾಗಿರ್ಬೋದು, ದೈವ ಆರಾಧಕರಿಗೆ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಈ ರೀಲ್ಸ್ ಮುಖಾಂತರ ಮಾಡುವಂಥದ್ದು ದೊಡ್ಡ ಅಪರಾಧ ಅಂತ ಹೇಳುವಂಥ ವಿಚಾರ ನಾನು ಹೇಳ ಬಯಸ್ತೇನೆ. ಬಹುಶಃ ಶೋಷಿತ ಸಮುದಾಯಕ್ಕೆ ಸೇರ್ತಕ್ಕಂಥ ಏನು ದೈವ ನರ್ತಕರೇನಿದ್ದಾರೆ ಅವರಿಗೆ ಎಷ್ಟು ನೋವಾಗಿರಬೇಕು. ಇವತ್ತು ಅನೇಕ ಈ ಒಂದು ರೀಲ್ಸ್ ಮುಖಾಂತರ ನಾವು ಬಹುಮಾನವನ್ನು 1 ಕೋಟಿ ಬಹುಮಾನವನ್ನು ಅವರು ಘೋಷಣೆ ಮಾಡಿದ್ದಾರೆ. ಇದು ಇಡೀ ರಾಜ್ಯದ 31 ಜಿಲ್ಲೆಗಳಿಗೂ ಕೂಡ ಇದು ರೀಲ್ಸ್ ಮಾಡುವಂಥ ಸ್ಪರ್ಧೆಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಪತ್ರಿಕೆಯಲ್ಲಿ ಬಂದಿದೆ. ಯೋಚನೆ ಮಾಡತಕ್ಕಂಥ ವಿಚಾರ ಏನಂತ ಹೇಳಿದ್ರೆ, ಈ ರೀತಿ ಮಾಡೋದರ ಮುಖಾಂತರ ಸಿನಿಮಾ ತಂಡವೇ ಈ ರೀತಿ ಪ್ರೇರಣೆ ಕೊಡ್ತಕ್ಕಂಥದ್ದು ನಿಜವಾಗಿ ತಪ್ಪು. ಅದರಿಂದ ಸಿನಿಮಾ ಚೇಂಬರ್ ಅವರು ಕೂಡ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳುವ ವಿಚಾರವನ್ನು ನಾನು ಹೇಳ ಬಯಸ್ತೇನೆ. ಇವತ್ತು ದೈವನಿಂದನೆ ಮಾಡ್ತಕ್ಕಂಥದ್ದು ಎಲ್ಲ ಭಾಗದಲ್ಲೂ ಕೂಡ ನಡೀತಾ ಇದೆ. ಈ ಹಿಂದೆ ನಡೆದಂಥ ಸಿನಿಮಾ ಮಾಡುವಂಥ ಸಂದರ್ಭದಲ್ಲಿ ಕೂಡ ದೈವನಂದನೆಗಳು ನಿರಂತರವಾಗಿ ನಡೀತಿದೆ. ಜೊತೆಗೆ ಈ ರೀತಿಯ ಒಂದು ರೀಲ್ಸ್ ಸ್ಪರ್ಧೆ ಮಾಡುವ ಮುಖಾಂತರ ಶಾಲಾ ಕಾಲೇಜು ಮಕ್ಕಳು ಖಂಡಿತವಾಗಿಯೂ ಬಹುಮಾನ ಸಿಗ್ತದಲ್ಲ ಅಂತ ಹೇಳುವಂಥ ಒಂದು ಇರಾದೆಯನ್ನು ಇಟ್ಕೊಂಡು ಅವರು ಹೆಚ್ಚು ಇದು ಮಾಡ್ತಾರೆ. ಯಾಕಂದರೆ ಇವತ್ತು ಕೊರಗಜ್ಜನ ವೇಷವನ್ನು ಹಾಕುವಂಥದ್ದು, ಅದಕ್ಕೆ ಬಣ್ಣವಂತ ಹಾಕುವಂಥದ್ದು, ಇದೊಂದು 5-6 ಜಿಲ್ಲೆಗೆ ಬಿಟ್ಟರೆ ಬೇರೆ ಯಾವ ಜಿಲ್ಲೆಯವರಿಗೆ ನಿಜವಾಗಿ ದೈವಾರಾಧನೆಯ ಬಗ್ಗೆ ಅವರ ಆಚಾರ ವಿಚಾರ ಸಂಸ್ಕೃತಿ ಏನೂ ಗೊತ್ತಿಲ್ಲ. ಇದು ನಮ್ಮ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ಮೂಲ ನಂಬಿಕೆ, ಮೂಲ ಪರಂಪರೆ, ಮೂಲ ಪದ್ಧತಿ. ಅದನ್ನು ಉಳಿಸುವಂಥ ಕೆಲಸವು ನಾವು ದೈವಾರಾಧನೆ ಸಂಘಟನೆಯವರು ನಾವು ಮಾಡ್ತಿದ್ದೇವೆ. ಇವತ್ತು ದೈವ ನರ್ತಕರ ಸ್ಥಿತಿಗತಿ ಹೇಗಿದೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಒಂದೊತ್ತು ಊಟಕ್ಕೂ ಕೂಡ ಕಷ್ಟಕರವಾದಂಥ ಸನ್ನಿವೇಶದನ್ನು ಕೂಡ ದೈವ ನರ್ತಕರು ಪಡ್ಕೊಂಡಿದ್ದಾರೆ. ಇಡೀ ರಾಜ್ಯದಲ್ಲಿ ನಮ್ಮ ದೈವಾರಾಧನೆ ಮಾಡ್ತಕ್ಕಂಥದ್ದು ಇರುವುದು ಅತಿ ಕಮ್ಮಿ ಸಂಖ್ಯೆಯಲ್ಲಿರ್ತಕ್ಕಂಥವರು. ಅವರಿಗೆ ಸರ್ಕಾರವು ಕೂಡ ಯಾವುದೇ ರೀತಿಯ ಸೌಲಭ್ಯವನ್ನು ಕೂಡ ಕೊಡ್ತಿಲ್ಲ. ಅಂಥದ್ರಲ್ಲಿ ಆ ದೈವ ನಿರ್ಧರಣೆ ಮಾಡ್ತಕ್ಕಂಥ ಸಿನಿಮಾಗಳು ಹೆಚ್ಚು ಬಂದಾಗ, ಈ ರೀತಿಯ ರೀಲ್ಸ್ಗಳು ಹೆಚ್ಚು ಆದಾಗ ಯಾವ ರೀತಿಯಲ್ಲಿ ದೈವಾರಾಧನೆ ಉಳಿತದೆ ಅಂತ ಹೇಳುವಂಥದ್ದು ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿದೆ ನಮಗೆ. ಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ಸದಾಶಿವ ರೈ, ಪ್ರಧಾನ ಕಾರ್ಯದರ್ಶಿ ಪಿಕೆ ದಿನೇಶ್, ಸಂಘಟನಾ ಕಾರ್ಯದರ್ಶಿ ಬಿಆರ್ ರಮೇಶ್ ಮತ್ತು ಸದಸ್ಯರಾದ ಅಣ್ಣು ಪೂಜಾರಿ ಉಪಸ್ಥಿತರಿದ್ದರು.